ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಒಮ್ಮನಸ್ಸಿನಿಂದ ಒಂದಾಗಿ ಒಂದೇ ಶಬ್ದದಿಂದ ವಿಶ್ವಾಸದಿಂದ ಪದಗಳಿಗೆ ಕಿವಿಗೊಡುತ್ತಾ ಮನಸ್ಸನ್ನು ದೇವರೆಡೆಗೆ ಸಂಪೂರ್ಣವಾಗಿ ಕೇಂದ್ರೀಕರಿಸುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸುವಗಳಿಗೆ ಈ ಸುಪ್ರಭಾತ ಪ್ರಾರ್ಥನೆ, ಜೀವಂತವಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಈ ಸುಪ್ರಭಾತ ಪ್ರಾರ್ಥನೆ, ದೇವರೊಂದಿಗೆ ಬೆಸೆದು ಹೋಗುವಂತಹ ಪ್ರಾರ್ಥನೆ ಈ ಸುಪ್ರಭಾತ ಪ್ರಾರ್ಥನೆ, ಉಚ್ಚ ಸ್ವರದಿಂದ ವಿಶ್ವಾಸದಿಂದ ಹೃದಯವನ್ನು ದೇವರಲ್ಲಿ ಕೇಂದ್ರೀಕರಿಸುವಂತಹ ಪ್ರಾರ್ಥನೆ ಈ ಸುಪ್ರಭಾತ ಪ್ರಾರ್ಥನೆ. ಆಲಸ್ಯದಿಂದಲೂ ನಿದ್ರಾವಸ್ಥೆಯಿಂದಲೂ ಅಥವಾ ಮನೆ ಯೋಚನೆ, ಕುಟುಂಬದ ಯೋಚನೆ, ವ್ಯಕ್ತಿಯ ಯೋಚನೆ, ದುಡ್ಡಿನ ಯೋಚನೆ ಇವುಗಳಿಂದ ತುಂಬಿರುವುದಲ್ಲ ಈ ಸುಪ್ರಭಾತ ಪ್ರಾರ್ಥನೆ. ಏಕಾಗ್ರತ ಮನಸ್ಸಿನಿಂದ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಆತ್ಮದಲ್ಲಿ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಮನಸ್ಸಿನ ಚಂಚಲತೆಗಳನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಪ್ರಾರ್ಥನಾ ಅಡಚಣೆಗಳನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ದೃಢಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಪ್ರಾರ್ಥನೆಯನ್ನು ಶಕ್ತಿಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನ ಶೋಧನೆಗಳಿಂದ ನನ್ನನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ, ನಿಮಗಾಗಿ ನಾನು ದಾಹಗೊಂಡಿದ್ದೇನೆ, ನಿಮಗಾಗಿ ನಾನು ದಾಹಗೊಂಡಿದ್ದೇನೆ. ನನ್ನ ದಾಹವನ್ನು ನೀವು ಅರಿತಿದ್ದೀರಿ, ನನ್ನ ಪ್ರೀತಿಯನ್ನು ನೀವು ಅರಿತಿದ್ದೀರಿ, ನನ್ನ ಹೃದಯವನ್ನು ನೀವು ಅರಿತಿದ್ದೀರಿ, ನನ್ನ ಪ್ರಾಮಾಣಿಕತೆಯನ್ನು ನೀವು ಅರಿತಿದ್ದೀರಿ, ನನ್ನ ಶೋಧನೆಗಳನ್ನು ನೀವು ಅರಿತಿದ್ದೀರಿ. ಅದರ ನಿಮಿತ್ತವಾದ ಯುದ್ಧವನ್ನೂ ನೀವು ತಿಳಿದಿದ್ದೀರಿ.
ಯುದ್ಧಗಳನ್ನು ನೀವು ತಿಳಿದಿದ್ದೀರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿರಿ. ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿರಿ. ನಿಮ್ಮ ಅಗ್ನಿಯಿಂದ ನನ್ನ ಸುತ್ತಲೂ ಕೋಟೆ ಕಟ್ಟಿರಿ. ನಿಮ್ಮ ಅಗ್ನಿಯಿಂದ ನನ್ನ ಕೋಟೆ ಕಟ್ಟಿರಿ. ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿರಿ. ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. 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 ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನಗೆ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ. ನನಗೆ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ. ಓ ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲಿರುವ ಅಡಚಣೆಗಳನ್ನು ದೂರ ಮಾಡಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸಲಿರುವ ಅಡಚಣೆಯನ್ನು ದೂರ ಮಾಡಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸಲು ನನಗಿರುವ ಅಡಚಣೆಗಳನ್ನು ದೂರ ಮಾಡಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸಲು ನನಗಿರುವ ಅಡಚಣೆಗಳನ್ನು ದೂರ ಮಾಡಿರಿ. ಮನುಷ್ಯ ಪ್ರೀತಿಯಿಂದ ನನ್ನನ್ನು ದೂರ ಮಾಡಿರಿ. ಮನುಷ್ಯ ಪ್ರೀತಿಯಿಂದ ನನ್ನನ್ನು ದೂರ ಮಾಡಿರಿ. ಸ್ವಾರ್ಥ ಮನುಷ್ಯನ ಪ್ರೀತಿಯಿಂದ ನನ್ನನ್ನು ದೂರ ಮಾಡಿರಿ. ಮನುಷ್ಯನ ಪ್ರೀತಿಯಿಂದ ನನ್ನನ್ನು ದೂರ ಮಾಡಿರಿ. ನಿಮ್ಮನ್ನು ಪ್ರೀತಿಸುವಂತೆ ನನ್ನನ್ನು ಅನುಗ್ರಹಿಸಿರಿ. ನಿಮ್ಮನ್ನು ಪ್ರೀತಿಸುವಂತೆ ನನ್ನನ್ನು ಅನುಗ್ರಹಿಸಿರಿ. ಪ್ರಭುವನ್ನು ಪ್ರೀತಿಸುವಂತೆ ನನ್ನನ್ನು ಅನುಗ್ರಹಿಸಿರಿ. ಪ್ರಭುವನ್ನು ಪ್ರೀತಿಸುವಂತೆ ನನ್ನನ್ನು ಅನುಗ್ರಹಿಸಿರಿ. ನನ್ನ ಪ್ರಾರ್ಥನಾ ಎಲ್ಲ ಅಡಚಣೆಗಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಓ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿರಿ. ನನಗೆ ಸಹಾಯ ಮಾಡಿರಿ. ಓ ಪವಿತ್ರಾತ್ಮರೇ ಮಾನಸಿಕ ಗೊಂದಲಗಳನ್ನು ದೂರ ಮಾಡಿರಿ. ಓ ಪವಿತ್ರಾತ್ಮರೇ ಮಾನಸಿಕ ಗೊಂದಲಗಳನ್ನು ದೂರ ಓ ಮಾಡಿರಿ. ಪವಿತ್ರಾತ್ಮರೇ ಮಾನಸಿಕವಾದ ಹೋರಾಟಗಳನ್ನು ನೀಗಿಸಿರಿ. ಓ ಪವಿತ್ರಾತ್ಮರೇ ಮಾನಸಿಕವಾದ ಹೋರಾಟಗಳನ್ನು ನೀಗಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಿಸಿರಿ. ನನ್ನಲ್ಲಿ ಇರುವ ಎಲ್ಲ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನಗೆ ಅಡಚಣೆಯಾಗಿರುವ ಸಕಲವನ್ನು ನನ್ನಿಂದ ತೆಗೆಯಿರಿ. ನಿಮಗೆ ಬೇಡವಾದುದೆಲ್ಲವನ್ನು ನನ್ನಿಂದ ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಶಕ್ತಿಯ ಆತ್ಮರೇ, ಅಗ್ನಿಯ ಆತ್ಮರೇ, ಅಗ್ನಿಯ ಆತ್ಮರೇ, ಕೃಪೆಯ ಆತ್ಮರೇ, ವಾಕ್ಯದ ಆತ್ಮರೇ, ನಿಮಗೆ ಬೇಡವಾದವುಗಳನ್ನು ನನ್ನಿಂದ ನಾಶ ಮಾಡಿರಿ. ನಿಮಗೆ ಬೇಡವಾದವುಗಳಿಂದ ನನ್ನನ್ನು ನಾಶ ಮಾಡಿರಿ. ನನ್ನನ್ನು ಶುದ್ಧ ಹೃದಯವುಳ್ಳವನಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ, ನನ್ನ ಮೇಲೆ ದಯೆ ತೋರಿರಿ. ನನ್ನ ಪ್ರಾರ್ಥನೆಗಳನ್ನು ದೃಢಪಡಿಸಿರಿ. ನನ್ನ ಪ್ರಾರ್ಥನೆಗಳನ್ನು ಬಲಪಡಿಸಿರಿ. ನನ್ನ ಪ್ರಾರ್ಥನೆಗಳನ್ನು ಶಕ್ತಿಪಡಿಸಿರಿ. ನನ್ನ ಪ್ರಾರ್ಥನೆಗಳನ್ನು ಶಕ್ತಿಪಡಿಸಿರಿ. ಓ ಪವಿತ್ರ ಆತ್ಮರೇ, ಇಳಿದು ಬನ್ನಿರಿ. ಸ್ವರ್ಗದ ಶಕ್ತಿಯಾದ ಪವಿತ್ರ ಆತ್ಮರೇ, ಇಳಿದು ಬನ್ನಿರಿ.
ಸ್ವರ್ಗದ ಶಕ್ತಿಯಾದ ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಜ್ಞಾನದ ಕಾರಂಜಿಯಾದವರೇ ಇಳಿದು ಬನ್ನಿರಿ. ಜ್ಞಾನದ ಕಾರಂಜಿಯಾದವರೇ ಇಳಿದು ಬನ್ನಿರಿ. ವಿವೇಕದ ಬೊಕ್ಕಸವಾದವರೇ ಇಳಿದು ಬನ್ನಿರಿ. ವಿವೇಕದ ಬೊಕ್ಕಸವಾದವರೇ ಇಳಿದು ಬನ್ನಿರಿ. ವರದಾತರಾದ ಪವಿತ್ರ ಆತ್ಮರೇ ಇಳಿದು ಬನ್ನಿರಿ. ವರದಾತರಾದ ಪವಿತ್ರಾತ್ಮರೇ ಇಳಿದು ಬನ್ನಿರಿ. ನನ್ನ ಸುತ್ತಲೂ ಕಟ್ಟಿ ಹಾಕಿರುವ ಸಕಲ ಕಟ್ಟುಗಳನ್ನು ಒಡೆಯಿರಿ. ನನ್ನ ಸುತ್ತಲೂ ಕಟ್ಟು ಹಾಕಿರುವ ಸಕಲ ಕಟ್ಟುಗಳನ್ನು ಒಡೆಯಿರಿ. ನನ್ನ ಸುತ್ತಲೂ ಕಟ್ಟಿ ಹಾಕಿರುವ ಬಂಧನಗಳನ್ನು ಬಿಚ್ಚಿರಿ. ನನ್ನ ಸುತ್ತಲೂ ಕಟ್ಟು ಹಾಕಿರುವ ಬಂಧನಗಳನ್ನು ನಿಮ್ಮ ಬಿಚ್ಚಿರಿ. ಅಗ್ನಿಯಿಂದ ಸುಟ್ಟು ಭಸ್ಮ ಮಾಡಿರಿ. ಭಸ್ಮ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ದೇವರ ಆತ್ಮರೇ ಬನ್ನಿರಿ. ದೇವರ ಆತ್ಮರೇ ಬನ್ನಿರಿ. ನನ್ನ ಕಣ್ಣುಗಳನ್ನು ಶುದ್ಧೀಕರಿಸಿರಿ. ನನ್ನ ಕಣ್ಣುಗಳನ್ನು ಶುದ್ಧೀಕರಿಸಿರಿ. ನನ್ನ ಕಿವಿಗಳನ್ನು ಶುದ್ಧೀಕರಿಸಿರಿ. ನನ್ನ ಕಿವಿಗಳನ್ನು ಶುದ್ಧೀಕರಿಸಿರಿ. ನನ್ನ ತುಟಿಗಳನ್ನು ಬಾಯನ್ನು ಶುದ್ಧೀಕರಿಸಿರಿ. ನನ್ನ ತುಟಿಗಳನ್ನು ಬಾಯನ್ನು ಶುದ್ಧೀಕರಿಸಿರಿ. ನನ್ನ ಕೈಕಾಲುಗಳನ್ನು ಶುದ್ಧೀಕರಿಸಿರಿ. ನನ್ನ ಕೈಕಾಲುಗಳನ್ನು ಶುದ್ಧೀಕರಿಸಿರಿ. ನನ್ನ ಮೂಗನ್ನು ಶುದ್ಧೀಕರಿಸಿರಿ. ನನ್ನ ಮೂಗನ್ನು ಶುದ್ಧೀಕರಿಸಿರಿ. ತಲೆಯಿಂದ ಪಾದದವರೆಗೂ ನನ್ನನ್ನು ಶುದ್ಧೀಕರಿಸಿರಿ. ತಲೆಯಿಂದ ಪಾದದವರೆಗೂ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನೀವು ನನ್ನನ್ನು ತಿಳಿದಿದ್ದೀರಿ. ಓ ಪವಿತ್ರಾತ್ಮರೇ, ನೀವು ನನ್ನನ್ನು ನನ್ನ ತಿಳಿದಿದ್ದೀರಿ. ಪ್ರಾಮಾಣಿಕತೆಗಳು ಒಂದೊಂದು ನಿಮ್ಮ ಮುಂದೆ ಇದೆ. ನನ್ನ ಪ್ರಾಮಾಣಿಕತೆಗಳು ನಿಮ್ಮ ಮುಂದೆ ಇದೆ. ನನ್ನ ದಾಹವು ನಿಮ್ಮ ಮುಂದೆ ಇದೆ. ನನ್ನ ದಾಹವು ನಿಮ್ಮ ಮುಂದೆ ಇದೆ. ನನ್ನ ಶೋಧನೆಯೂ ನಿಮ್ಮ ಮುಂದೆ ಇದೆ. ನನ್ನ ಶೋಧನೆಯು ನಿಮ್ಮ ಮುಂದೆ ಇದೆ. ನನ್ನ ಚಿಂತೆ ಪೇಚಾಟವೂ ನಿನ್ನ ಮುಂದೆ ಇದೆ. ನನ್ನ ಚಿಂತೆ ಪೇಚಾಟವೂ ನಿಮ್ಮ ಮುಂದೆ ಇದೆ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ವಂಚಿಸುವ ಮನುಷ್ಯನಿಂದ ನನ್ನನ್ನು ದೂರ ಮಾಡಿರಿ. ವಂಚಿಸುವ ಮನುಷ್ಯನಿಂದ ನನ್ನನ್ನು ದೂರ ಮಾಡಿರಿ. ವಂಚಿಸುವ ಮನುಷ್ಯನಿಂದ ನನ್ನನ್ನು ದೂರ ಮಾಡಿರಿ. ವಂಚಿಸುವ ಮನುಷ್ಯನ ನೆನಪಿನಿಂದ ನನ್ನನ್ನು ದೂರ ಮಾಡಿರಿ. ವಂಚಿಸುವ ಮನುಷ್ಯನ ನೆನಪಿನಿಂದ ನನ್ನನ್ನು ದೂರ ಓ ಮಾಡಿರಿ. ಪವಿತ್ರಾತ್ಮರೇ, ನನಗೆ ಶಕ್ತಿಯನ್ನು ನೀಡಿರಿ. ಓ ಪವಿತ್ರಾತ್ಮರೇ, ನನಗೆ ಶಕ್ತಿಯನ್ನು ನೀಡಿರಿ. ವಂಚಿಸುವ ಮನುಷ್ಯನಿಂದ ಆಗುವ ಎಲ್ಲವನ್ನು ನನ್ನಿಂದ ದೂರ ಮಾಡಿರಿ. ವಂಚಿಸುವ ಮನುಷ್ಯನಾಗುವ ಎಲ್ಲವನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ವಂಚಿಸುವ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ನಾಶ ಮಾಡಿರಿ. ವಂಚಿಸುವ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ನಾಶ ಮಾಡಿರಿ. ವಂಚಿಸಿದ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ತೆಗೆಯಿರಿ. ವಂಚಿಸುವ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ತೆಗೆಯಿರಿ. ನನ್ನನ್ನು ವಂಚಿಸಿದ ವ್ಯಕ್ತಿಯ ಚಿಂತನೆಗಳನ್ನು ನನ್ನಿಂದ ನಾಶ ಮಾಡಿರಿ. ನನ್ನನ್ನು ವಂಚಿಸುವ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ನಾಶ ಮಾಡಿರಿ. ನರ ಮನುಷ್ಯನ ಚಿಂತನೆಗಳು ನನ್ನಿಂದ ನಾಶ ಮಾಡಿರಿ. ನರ ಮನುಷ್ಯನ ಚಿಂತನೆಗಳನ್ನು ನನ್ನಿಂದ ನಾಶ ಮಾಡಿರಿ. ನಿಮ್ಮೊಂದಿಗೆ ಅತಿಯಾಗಿ ಜೀವಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಅತಿಯಾಗಿ ಜೀವಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ವಂಚನೆಗೆ ಒಳಗಾದವರನ್ನು ಅನುಗ್ರಹಿಸಿರಿ. ವಂಚನೆಗೆ ಒಳಗಾದವರನ್ನು ಅನುಗ್ರಹಿಸಿರಿ. ಪ್ರಾರ್ಥಿಸುವ ವ್ಯಕ್ತಿಗಳನ್ನು ಅನುಗ್ರಹಿಸಿರಿ. ಪ್ರಾರ್ಥಿಸುವ ವ್ಯಕ್ತಿಗಳನ್ನು ಅನುಗ್ರಹಿಸಿರಿ. ಸೇವೆ ಮಾಡುವವರನ್ನು ಅನುಗ್ರಹಿಸಿರಿ. ಮಾಡುವವರನ್ನು ಅನುಗ್ರಹಿಸಿರಿ. ಸೇವೆ ಮಾಡುವವರನ್ನು ಅನುಗ್ರಹಿಸಿರಿ. ಸೇವೆ ಮಾಡುವವರನ್ನು ಅನುಗ್ರಹಿಸಿರಿ. ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಹೃದಯವನ್ನು ತೆರೆದು ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ ರಾಜ. ಕರುಣಿಸಿರಿ ರಾಜ. ವಂಚನೆಗೆ ಒಳಗಾದಂತ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ.
ವಂಚಿಸಲ್ಪಡುವವರು ಅನೇಕ ಜನ, ವಂಚಿಸುವವರು ಇನ್ನೂ ಅನೇಕ ಜನ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ನನ್ನ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಪ್ರಾರ್ಥಿಸಲು ನೀವು ಅಣಿವು ಮಾಡಿಕೊಟ್ಟಿದ್ದೀರಿ ರಾಜ. ಹೌದು ಸ್ವಾಮಿ, ಇಂದು ನಾವು ವಂಚಿಸಲ್ಪಟ್ಟಂತಹ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ವಂಚಿಸಿದವರನ್ನು ಸಹ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಜೀವಿತದಲ್ಲಿ ನಾವು ನೋಡುತ್ತೇವೆ, ಈ ವಂಚನೆ ಎಂಬುದು ಜನ್ಮ ಕೊಟ್ಟ ತಾಯಿಂದಲೂ ಸಹ ಬರುತ್ತದೆ ರಾಜ. ತಾನು ಜನ್ಮ ಕೊಟ್ಟ ಮಗುವನ್ನೇ ಕಸದ ಬುಟ್ಟಿಗೆ ಹಾಕಿ ರಸ್ತೆಯಲ್ಲಿ ಬಿಸಾಡಿ 9 ತಿಂಗಳು ಗರ್ಭದಲ್ಲಿ ಹೊತ್ತ ಮಗುವನ್ನೇ ಸಾಕದ ಪರರಲ್ಲಿ ಬಿಟ್ಟು ದೈಹಿಕ ಸುಖ ಭೋಗಗಳ ನಿಮಿತ್ತವಾಗಿ, ವ್ಯಭಿಚಾರದ ಸೆರೆಗಳ ನಿಮಿತ್ತವಾಗಿ, ಅನೈತಿಕ ಸಂಬಂಧಗಳ ನಿಮಿತ್ತವಾಗಿ ಮಗುವನ್ನ 9 ತಿಂಗಳು ಹೊತ್ತು ಪ್ರಸವಿಸಿದ ನಂತರ ಕಸದಂತೆ ಬಿಸಾಡಿ ಹೋಗಿ ತನ್ನ ಜನ್ಮ ಕೊಟ್ಟ ಮಗುವನ್ನೇ ವಂಚಿಸುವಂತಹ ಜನರನ್ನು ಸಮರ್ಪಿಸುತ್ತೇವೆ ರಾಜ. ಮಾತ್ರವಲ್ಲ, ಆ ಮಗುವಿಗೆ ಜನ್ಮ ಕೊಡಲು ಕಾರಣವಾದ ಆ ತಂದೆಯ ದುಷ್ಟತನ, ಆ ತಂದೆಗೆ, ಆ ಮಗುವಿಗೆ ತಂದೆಯ ಸ್ಥಾನವನ್ನು ಕೊಡದೆ, ಅಥವಾ ಸಮಾಜದಲ್ಲಿ ತನ್ನ ಗೌರವ ಹೋಗುತ್ತದೆ ಎಂಬ ದುಷ್ಟ ಮನಸ್ಸಿನಿಂದ ತನ್ನ ದೇಹವಾಗಿ, ರಕ್ತವಾಗಿ, ಚರ್ಮವಾಗಿ ಬೆಳೆದಂತಹ ಆ ಮಗುವನ್ನು ತೊರೆದು ಬಿಸಾಡಿ ಹೋಗುವಂತಹ ನೀಚ ತಂದೆಯ ಆ ವಂಚನೆಯ ಪ್ರೀತಿ ನಿಮಗೆ ಸಮರ್ಪಿಸುತ್ತೇವೆ ರಾಜ. ಗಂಡನಿಗೆ ಕೊಡಬೇಕಾದ ಪ್ರೀತಿಯನ್ನು ಕೊಡದೆ ಗಂಡನಿಗೆ ವಿರುದ್ಧವಾಗಿ ಜೀವಿಸುತ್ತಾ, ಗಂಡನ ಅವಮಾನದಲ್ಲಿ ಸಂತೋಷಿಸುತ್ತಾ, ಗಂಡನನ್ನು ತಿರಸ್ಕರಿಸುತ್ತಾ, ಅವನನ್ನು ಪದೇ ಪದೇ ತುಳಿಯುತ್ತಾ, ಜೀವನವಿಡೀ ತನ್ನ ಸ್ವಾರ್ಥಕ್ಕಾಗಿ, ತಾನು ಗೆಲ್ಲುವುದಕ್ಕಾಗಿ ತನ್ನ ಗಂಡನ ಒಳ್ಳೆಯ ಸ್ವಭಾವಗಳನ್ನು ಅಥವಾ ತನ್ನ ಗಂಡನ ಆ ಸ್ಥಾನವನ್ನು ತಿರಸ್ಕರಿಸಿ, ಅವಮಾನಪಡಿಸಿ, ಅವನ ಸಾವಿಗೂ ಅವನ ನಾಶನಕ್ಕೂ ಚಿಂತೆ ಮಾಡಿ ವಂಚಿಸುವ ಹೆಂಡತಿಯನ್ನು ಒಪ್ಪಿಸುತ್ತೇವೆ ರಾಜ. ಹೌದು ಸ್ವಾಮಿ, ಈ ಲೋಕದಲ್ಲಿ ಎಷ್ಟೋ ಜನ ತನ್ನ ಗಂಡನನ್ನ ಪ್ರೀತಿಸುವಂತೆ ನಟಿಸಿ ವಂಚಿಸುತ್ತಿದ್ದಾರೆ ರಾಜ. ಅವನ ಯಾವುದೇ ಪ್ರೀತಿಯಲ್ಲಿ ಪಾಲುಗಾರರಾಗದೆ, ಅವನಿಗೆ ದೈಹಿಕವಾದ ಸುಖವನ್ನು ಸಹ, ಕುಟುಂಬ ಪ್ರೀತಿಯ ಸುಖವನ್ನು ಸಹ, ಅಯ್ಯೋ ನನ್ನ ಗಂಡ ಎಂಬುವ ಕಿಂಚಿತ್ತೂ ಪ್ರೀತಿಯನ್ನು ತೋರಿಸದೆ ಸ್ವಾರ್ಥಿಯಾಗಿ ತನ್ನ ಗಂಡನ ನಾಶನಕ್ಕಾಗಿಯೇ ಚಿಂತಿಸುವ, ತನ್ನ ಗಂಡನನ್ನು ವಂಚಿಸುವ ಹೆಂಡತಿಯರು ನಿಮಗೆ ಒಪ್ಪಿಸುತ್ತೇನೆ ರಾಜ. ಹಾಗೆಯೇ ತನ್ನ ಹೆಂಡತಿ ಎಂಬುದನ್ನ ಮರೆತು ಕೇವಲ ಅವಳನ್ನು ಒಂದು ಹಾಸಿಗೆಯ ಸಾಧನವಾಗಿ ಉಪಯೋಗಿಸಿ, ಆಕೆಗೆ ಪ್ರೀತಿಯನ್ನು ಕೊಡದೆ, ಆಕೆಗೆ ಆಹಾರವನ್ನು ಕೊಡದೆ, ಆಕೆಗೆ ವಸ್ತ್ರವನ್ನು ಕೊಡದೆ, ಆಕೆಯ ಯಾವ ಕಾರ್ಯದಲ್ಲಿಯೂ ಶುಶ್ರೂಷೆ ಮಾಡದೆ ತನ್ನ ಹೆಂಡತಿಯನ್ನು ವಂಚಿಸಿ ಪರಸ್ತ್ರೀಯರೊಡನೆ ವ್ಯಭಿಚಾರ ಮಾಡುತ್ತಾ ಅಥವಾ ಪರಸ್ತ್ರೀಯರ ಸಹವಾಸದಲ್ಲಿ ಹೋಗಿ ತನ್ನ ಪತ್ನಿಯನ್ನು ವಂಚಿಸುವ ಎಲ್ಲ ಗಂಡಂದಿರನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ತನ್ನ ಗಂಡನಿಗೆ ಅರಿವಿಲ್ಲದ ವ್ಯಭಿಚಾರ ಜೀವಿತದಲ್ಲಿ ತೊಡಗಿಸಿಕೊಂಡು ವಂಚಿಸುವಂತಹ ಪತ್ನಿಯರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಹೀಗೆ ಮಕ್ಕಳಿಂದ ವಂಚಿತರಾದಂತಹ ತಂದೆ ತಾಯಿಯಂದಿರು, ಒಡಹುಟ್ಟಿದವರು, ಹೌದು ಸ್ವಾಮಿ ದೇವ, ವಂಚನೆ. ಹಾಗೆಷ್ಟೋ ಜನ ನೋಡುವಾಗ ಅವನೇ ಅತಿಯಾಗಿ ಪ್ರೀತಿಸಿ ಆ ಪ್ರೀತಿಯಲ್ಲಿ ತಲ್ಲಣವಾಗುವಾಗ ತಾಯಿಗಿಂತ ಮೌಲ್ಯವಾದ, ತಂದೆಗಿಂತ ಮೌಲ್ಯವಾದ
ಎಲ್ಲರಿಗಿಂತ ಮೌಲ್ಯವಾದ ಪ್ರೀತಿಯನ್ನು ಹಗಲೂ ರಾತ್ರಿ ಕೊಡುವಾಗ ಆ ಪ್ರೀತಿಯನ್ನು ಸಹ ಅರ್ಥೈಸಿಕೊಳ್ಳದೆ ವಂಚಿಸಿ ಆ ವ್ಯಕ್ತಿಯನ್ನು ಚಿತ್ರಹಿಂಸೆ ಪಡಿಸಿ ಆ ವ್ಯಕ್ತಿಯು ಕುಡುಕನಾಗುವಂತೆ, ಹುಚ್ಚನಾಗುವಂತೆ, ಅವನು ತನ್ನ ಜೀವಿತದ ಪಯಣದಲ್ಲಿ ಏಕಾಂಗಿಯಾಗಿ ಜೀವಿಸುವಂತೆ, ನಿರಾಶ್ರಿತನಾಗಿ ಜೀವಿಸುವಂತೆ ಮಾಡುವ ಹೆಣ್ಣನ್ನು, ಗಂಡನ್ನು, ವ್ಯಕ್ತಿಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ವಂಚಿಸಲ್ಪಡುವಂತಹ ವ್ಯಕ್ತಿಗಳ ಗಾಯಗಳು, ವೇದನೆಗಳು, ಮನೋಸ್ಥಿತಿಗಳು, ಅವರ ಬಾಧೆಗಳು ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನೀವು ಅರಿತಿದ್ದೀರಿ ರಾಜ. ಹೀಗೆ ಲೋಕದಲ್ಲಿ ವಂಚನೆಯು ಹೆಚ್ಚಾಗಿದೆ ಸ್ವಾಮಿ. ಹಣವನ್ನು ಪಡೆದುಕೊಂಡು ಹಣವನ್ನು ಹಿಂತಿರುಗಿಸದ ವಂಚನೆ, ಆಸ್ತಿಯನ್ನು ಪಡೆದುಕೊಂಡು ಆಸ್ತಿಯನ್ನು ಹಿಂತಿರುಗಿಸದ ವಂಚನೆ. ಹೌದು ಸ್ವಾಮಿ, ಪ್ರೀತಿಯ ನಟನೆಯನ್ನು ತೋರಿಸುತ್ತಾ ಆಕರ್ಷಣೆಗಾಗಿ ಕಾಣುವ ಪ್ರತಿಯೊಬ್ಬರ ಹಿಂದೆ ಓಡಿ ಹೋಗುವ ವಂಚನೆಯ ಪ್ರೀತಿ, ಐಶ್ವರ್ಯವನ್ನು ನೋಡಿ ಮಿತ್ರರನ್ನು ತೊಲಗಿಸಿ ಬಿಟ್ಟು ಪರರ ಹಿಂದೆ ಓಡುವ ಪ್ರೀತಿ, ದೇಹದ ಸುಖಕ್ಕಾಗಿ ಅಥವಾ ಸೌಂದರ್ಯಕ್ಕಾಗಿ ಆಕರ್ಷಣೆಗೊಂಡು ಅರಿವಿಲ್ಲದೆ ಅಜ್ಞಾನದಲ್ಲಿದ್ದು ಒಬ್ಬರಾದ ಬಳಿಕ ಒಬ್ಬರ ಹಿಂದೆ ಓಡಿ ಹೋಗುವ ಪ್ರೀತಿ. ಸ್ವಾಮಿ, ವಂಚನೆ, ತಂದೆಯಲ್ಲಿ ವಂಚನೆ, ತಾಯಿಯಲ್ಲಿ ವಂಚನೆ, ಮಗನಲ್ಲಿ ವಂಚನೆ, ಒಡ ಹುಟ್ಟಿದವರಲ್ಲಿ ವಂಚನೆ, ಬಂಧುಗಳಲ್ಲಿ ವಂಚನೆ, ಮಿತ್ರರಲ್ಲಿ ವಂಚನೆ, ಪ್ರೀತಿಸುವವರಲ್ಲಿ ವಂಚನೆ, ವ್ಯವಹಾರದಲ್ಲಿ ವಂಚನೆ, ಪ್ರಾರ್ಥನೆಯಲ್ಲಿ ವಂಚನೆ. ಸ್ವಾಮಿ, ನಿಮ್ಮ ಮುಂದೆ ಕುಳಿತುಕೊಳ್ಳಲು ಸ್ವಾಮಿ ನಿಮ್ಮನ್ನು ಸಹ ವಂಚಿಸುವ ಕಾಲವಾಗಿದೆ ಸ್ವಾಮಿ. ಒಳ್ಳೆಯವರಂತೆ ನಟಿಸಿ ನಿನ್ನ ಮುಂದೆ ಕುಳಿತು ಪಶ್ಚಾತ್ತಾಪವಿಲ್ಲದೆ ಪ್ರಾರ್ಥಿಸುವ ವಂಚನೆಯ ಪ್ರಾರ್ಥನೆ ಸ್ವಾಮಿ. ಹಾಗೂ ಜೀವಿತದಲ್ಲಿ ಯಾವ ಬದಲಾವಣೆ ಇಲ್ಲದೆ, ಪ್ರೀತಿ ಇಲ್ಲದೆ, ದಯೆ ಇಲ್ಲದೆ, ಕರುಣೆ ಇಲ್ಲದೆ, ಸುಳ್ಳುಗಳಿಗಾಗಿ ಜೀವಿಸುತ್ತಾ ಮತ್ತೊಬ್ಬರು ಹೇಳುವ ಮಾತುಗಳನ್ನು ಸತ್ಯವೆಂದು ನಂಬಿ ವಂಚಿತರಾಗಿ, ಶಬ್ದದ ಪ್ರಾರ್ಥನೆಯಿಂದ, ಜಪಸರದ ಪ್ರಾರ್ಥನೆಯಿಂದ, ಸ್ತುತಿಯ ಪ್ರಾರ್ಥನೆಯಿಂದ, ಬಲಿಪೂಜೆಯ ಪ್ರಾರ್ಥನೆಯಿಂದ ನಿನ್ನ ಮುಂದೆ ಕುಳಿತು ನಿನ್ನನ್ನೇ ವಂಚಿಸುವ ನರಮನುಷ್ಯನ ಪ್ರೀತಿ ಸ್ವಾಮಿ. ಇವೆಲ್ಲವೂ ನನ್ನಲ್ಲಿ, ನಮ್ಮೆಲ್ಲರಲ್ಲಿ ತುಂಬಿದೆ ಸ್ವಾಮಿ. ನಿಮ್ಮನ್ನು ವಂಚಿಸುವವರಾಗಿದ್ದೇವೆ ಸ್ವಾಮಿ. ನಿಮ್ಮ ಆಜ್ಞೆಗಳನ್ನು ಮೀರಿ ನಡೆಯುವವರಾಗಿದ್ದೇವೆ ಸ್ವಾಮಿ. ನಿಮ್ಮ ಆಜ್ಞೆಗಳನ್ನು ಆಲಿಸಲಿಲ್ಲ, ಪಾಲಿಸಲಿಲ್ಲ ಸ್ವಾಮಿ. ಹೌದು ಸ್ವಾಮಿ, ನಾನು ಮಾತ್ರ, ನನ್ನ ಪೂರ್ವಜರು, ನನ್ನ ಎತ್ತ ತಂದೆ ತಾಯಿಯಂದಿರು, ನನ್ನ ಮಕ್ಕಳು ಸ್ವಾಮಿ, ನನ್ನ ಬಂಧು ಮಿತ್ರರು ಸ್ವಾಮಿ, ನೀವು ನನ್ನ ಮುಂದೆ ಕೊಟ್ಟ ಸಕಲ ಜನಾಂಗಗಳನ್ನು ನೋಡುವಾಗ ನಿಮ್ಮ ಆಜ್ಞೆಗಳನ್ನು ಪಾಲಿಸಲಿಲ್ಲ, ಆಲಿಸಲಿಲ್ಲ ಸ್ವಾಮಿ. ನಾವು ನಿಮ್ಮನ್ನು ವಂಚಿಸುವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ವಂಚನೆಯ ಬಾಯಿಂದ ಹೊರಟ ಮಾತುಗಳ ಕ್ಷಮಿಸಿರಿ ಸ್ವಾಮಿ. ನನ್ನ ವಂಚನೆಯ ಚಿಂತನೆಗಳ ಕ್ಷಮಿಸಿರಿ ಸ್ವಾಮಿ. ಕ್ಷಮಿಸಿರಿ ಸ್ವಾಮಿ. ವಂಚಿಸಲ್ಪಟ್ಟ ಮಕ್ಕಳ ಆ ಆಂತರಿಕ ಗಾಯ, ನೋವುಗಳು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಾನು ಸಹ ವಂಚಿಸಲ್ಪಟ್ಟವನಾಗಿದ್ದೇನೆ ಸ್ವಾಮಿ ದೇವ. ಪ್ರೀತಿಯ ನಿಮಿತ್ತವಾಗಿ ವಂಚಿಸಲ್ಪಟ್ಟು ನರಮನುಷ್ಯನ ಪ್ರೀತಿಗಾಗಿ ಬೇಸತ್ತು ಹುಚ್ಚನಂತೆ ಪ್ರಾರ್ಥಿಸಲಾಗದೆ ಸ್ವಾಮಿ ಕಂಗಾಲಾಗಿ ಹೋದ ಕ್ಷಣಗಳು ಸಹ ನಿಮ್ಮ ಮುಂದೆ ಇದೆ ಸ್ವಾಮಿ ದೇವ. ಹೀಗೆ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಪ್ರೀತಿಯಲ್ಲಿ ವಂಚನೆಗಳು ಅಡಕವಾಗಿದೆ, ವಂಚಿಸಲ್ಪಟ್ಟಂತಹ ನೋವುಗಳು ಸಹ ಅಡಕವಾಗಿದೆ ಸ್ವಾಮಿ. ಸ್ವಾಮಿ, ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ನಾವು ಸಮರ್ಪಿಸುತ್ತಾ ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಲ್ಲಿ ಒಂದಾಗಿ ಯೂಟ್ಯೂಬ್ಗಳ ಮೂಲಕ, ಫೇಸ್ಬುಕ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕವಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ
ಗಾಯ, ವೇದನೆ, ಭಾರ, ವಂಚಿಸಲ್ಪಟ್ಟಂತ ನೋವು, ವೇದನೆಗಳನ್ನ ಸಮರ್ಪಿಸುತ್ತಾ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ. ಆಮೇನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯುಂಟಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ರಾತ್ರಿಯೆಲ್ಲ ನಮ್ಮನ್ನು ಕಾದು ಸ್ವಾಮಿ, ಬೆಳಗಿನ ಸಮಯದಲ್ಲಿ ತಟ್ಟಿ ಎಬ್ಬಿಸಿದಾತನೇ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನನ್ನ ಸ್ವರ್ಗೀಯ ಆಸೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಕುಟುಂಬಗಳನ್ನು ಈ ಬೆಳಗಿನ ಸಮಯದಲ್ಲಿ ಪವಿತ್ರ ಆತ್ಮರ ಕೃಪೆಯಿಂದಲೂ ವರದಾನಗಳಿಂದಲೂ ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥನಾ ತಂಡದ ರೋಸಾರಿ ಬ್ರದರನ್ನು, ಅವರಿಗೆ ದಾನವಾಗಿ ನೀಡಿದಂತೆ 2 ಮಕ್ಕಳನ್ನು, ಅವರ ಪತ್ನಿಯನ್ನು, ಅವರ ಹೆತ್ತವರನ್ನು ಸ್ವಾಮಿ, ಬೆಳಗಿನ ಸಮಯದಲ್ಲಿ ನಿಮ್ಮ ಕೃಪೆಯಿಂದ ತುಂಬಿ ಆ ಮಗನ ಯೋಜನೆಗಳೆಲ್ಲವೂ ಫಲಭರಿತವಾಗಿ ಮಾರ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಸ್ವಾಮಿ ಯೇಸುವೆ, ಇವ ರಾಜ್ಯಾಧಿರಾಜನೇ ಸ್ವಾಮಿ ಸ್ವಾಮಿ ಎನ್ನುವರೆಲ್ಲ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ ಎನ್ನುವುದ ನನಗೆ ಸ್ತೋತ್ರ ಸ್ವಾಮಿ. ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಡಲು ಮಲಗಲು ಸ್ಥಳವಿಲ್ಲ ಎಂದು ನುಡಿದ ಆತನೇ ಸ್ತೋತ್ರ ಸ್ವಾಮಿ. ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ನಮ್ಮ ಮುಂದೆ ಇರುವ ಆತನೇ ಸ್ತೋತ್ರಪ್ಪ. ರಾಜ್ಯಾಧಿರಾಜನೇ, ಆಲೋಚನೆಯುವ ಅರಿವಂತ ನಾಳನ್ನು ನಮಗೆ ಕರುಣಿಸಿಕೊಟ್ಟ ಆತನು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ್ಯ. ಎತ್ತ ತಂದೆ ತಾಯಿ ನನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ. ಈಗ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ನುಡಿದ ಆತನು ಸ್ತೋತ್ರ ಸ್ವಾಮಿ. ಈಗ ನಿನ್ನ ಕಣ್ಣಲ್ಲಿರುವ ದಿವ್ಯನ್ನು ತೆಗೆಯದೆ ನಿನ್ನ ಸಹೋದರನ ಕಣ್ಣಲ್ಲಿರುವ ದಿವ್ಯನ್ನು ನೋಡುವುದೇಕೆ ಎಂದು ನುಡಿದ ಆತನು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಪ್ರಸನ್ನತೆಯಲ್ಲಿ ಬಲಪಡಿಸಿ ಪವಿತ್ರಾತ್ಮರ ಕೃಪೆಯಿಂದ ನಮ್ಮೆಲ್ಲರನ್ನೂ ಈ ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿಯೇ, ಪ್ರಾರ್ಥನೆ ಸಹಾಯವನ್ನು ಕೇಳಿದಂತ ಎಲ್ಲ ಮಕ್ಕಳನ್ನು ಈ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿ ಸಹಾಯ ಮಾಡುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ, ಬೆಳಗಿನ ಸಮಯದಲ್ಲಿ ನಿಮ್ಮ ಕೃಪೆಯನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡವನ್ನು ಬಿಟ್ಟು ಹೋದಂತ ಎಲ್ಲ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿ ಅನುಗ್ರಹಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪಾಪಗಳು ಕಡೆಗೆಂಪಾಗಿದ್ದರೆ ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿಬಿಡುತ್ತೇನೆ, ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಎಂದು ನುಡಿದ ಆತನ ಸ್ತೋತ್ರ ಸ್ವಾಮಿ. ದುಂದುಗಾರ ಮಕ್ಕಳಂತೆ ನಿಮ್ಮ ಬಳಿಗೆ ಕರೆತರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯಮರೆ ಮೇರೆ, ಸದಾ ನಮ್ಮೊಂದಿಗಿದ್ದು ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗವಾಗಿ ಪ್ರಾರ್ಥಿಸುವಾಗ ಪ್ರತಿದಿನ ಜಪಸರ ಪ್ರಾರ್ಥನೆಯಲ್ಲಿ ಆ ನಿಮ್ಮ ಮಗನಲ್ಲಿ ಒಂದೊಂದು ಕ್ಷಣವೂ, ಒಂದೊಂದು ದಿನವೂ, ಒಂದೊಂದು ನಿಮಿಷವೂ ನಮಗೆ ಎಲ್ಲವನ್ನು ನೀವು ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ಪಡೆದು ಕೊಡುತ್ತಿರುವಂತ ನನ್ನ ತಾಯಿಯೇ, ನಿನಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಹೊಂದಿಕೊಂಡಿದ್ದೇನೆ ಎಂದು ನಂಬುತ್ತೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಆಸುರದಿ ಪ್ರಭು ಕಾದಿರಿ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಆತುರದಿ ಪ್ರಭು ಕಾದಿ, ಆತ್ಮವು ನಿಮಗಾಗಿ ಆಗಮಿಸಿ ಅನುಗ್ರಹಿಸಿ ಅನವರತ ನಿಮ್ಮ ಪ್ರೀತಿಯ, ಅನವರತ ನಿಮ್ಮ ಪ್ರೀತಿಯ. ಪ್ರಭುವನ್ನು ಆರಾಧಿಸುವ, ಸ್ತುತಿಸುವ, ಮಹಿಮೆ ಪಡಿಸುವ. ದೇವರ ಪ್ರೀತಿ ಅತ್ಯುನ್ನತ, ದೇವರ ಪ್ರೀತಿ ಅತ್ಯುನ್ನತ. ಆ ದೇವರ ಪ್ರೀತಿಯನ್ನ ಸವಿಯುತ್ತ ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ಆರಾಧನೆ, ಮಹಿಮೆ ಎಂದು ನಾವು ಸಮರ್ಪಿಸುವ. ಆ ತಂದೆ ದೇವರ ಪ್ರೀತಿ, ಆ ತಂದೆ ದೇವರ ಕೃಪೆ ಅತಿ ಮನೋಹರ. ಒಂದು ಕ್ಷಣ ಆ ತಂದೆಯನ್ನು ಸ್ಮರಿಸುತ್ತಾ, ತಂದೆ ದೇವ ಸ್ತುತಿ ಸ್ತೋತ್ರವು, ತಂದೆ ದೇವ ಸ್ತುತಿ ಸ್ತೋತ್ರವು,
ತಂದೆ ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ ಸ್ತುತಿ ಸ್ತೋತ್ರವು, ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ ಸ್ತುತಿ ಸ್ತೋತ್ರವು, ಯೇಸು ದೇವಾ, ಯೇಸು ದೇವಾ, ಯೇಸು ದೇವಾ, ಯೇಸು ದೇವಾ, ಯೇಸು ದೇವಾ, ಯೇಸು ದೇವಾ, ಪಾವನಾತ್ಮ ಸ್ತುತಿ ಸ್ತೋತ್ರವು, 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 ಪಾವನಾತ್ಮ, 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 ದೇವಾ, 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 ನನ್ನ ದೇವರೇ ಸ್ತುತಿ ಸ್ತೋತ್ರವು, ನನ್ನ ಆತ್ಮರೇ ಸ್ತುತಿ ಸ್ತೋತ್ರವು, ನನ್ನ ಯೇಸುವೇ ಸ್ತುತಿ ಸ್ತೋತ್ರವು, ನನ್ನ ಶಕ್ತರೇ ಸ್ತುತಿ ಸ್ತೋತ್ರವು, ನನ್ನ ಜೀವವೇ ಸ್ತುತಿ ಸ್ತೋತ್ರವು, ನನ್ನ ಮಾರ್ಗವೇ ಸ್ತುತಿ ಸ್ತೋತ್ರವು, ನನ್ನ ಸತ್ಯವೇ ಸ್ತುತಿ ಸ್ತೋತ್ರವು, ದೇವಾ, 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 ನನ್ನ ರಕ್ಷಕರೇ ಸ್ತುತಿ ಸ್ತೋತ್ರವು, ನನ್ನ ವಿಮೋಚಕರೇ ಸ್ತುತಿ ಸ್ತೋತ್ರವು, ನನ್ನ ಕಾಯುವವರೇ ಸ್ತುತಿ ಸ್ತೋತ್ರವು, ನನ್ನ ನಡೆಸುವವರೇ ಸ್ತೋತ್ರವು, ನನ್ನ ಬಾಳಿನ ನಾವಿಕರೇ, ನನ್ನ ಕುಟುಂಬದ ಯಜಮಾನರೇ, ನನ್ನ ಕುಟುಂಬದ ನ್ಯಾಯಾಧೀಶರೇ, ನನ್ನ ಜೀವನದ ವೈದ್ಯರೇ, ನೀವೇ ಶುದ್ಧರು, ನೀವೇ ಶಕ್ತರು,
ದೇವಾ 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 ದೇವಾ. ಏನೆಂದು ಹಾಡಲಿ ದೇವಾ, ನಾ ಏನೆಂದು ನುಡಿಯಲಿ ದೇವಾ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಿಂದ, ಭಾರದಿಂದ, ಪಿಸುನುಡಿಗಳಿಂದ ನಿಮ್ಮ ದೇವರಲ್ಲಿ ನೀವು ಮಾತನಾಡುವ ಸಮಯ, ನೀವು ನಿಮ್ಮ ದೇವರಲ್ಲಿ ಭಿನ್ನಯಿಸುವ ಸಮಯ. ಪ್ರಾರ್ಥಿಸುವ. ವಂಚಿಸಲ್ಪಡುವವರಿಗಾಗಿ, ವಂಚಿಸುವವರಿಗಾಗಿ ಪ್ರಾರ್ಥಿಸುವ. ಸಮಯ ವ್ಯರ್ಥ ಮಾಡದೆ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ನಿಮಿಷದಲ್ಲಿ ನನ್ನ ರಾಜ್ಯಾಧಿರಾಜನೇ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ವಂಚಿಸುವವರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರದ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮನ ಅಭಿಷೇಕವು ಎಲ್ಲ ವಂಚಿಸುವವರ ಮೇಲೆ ಒಂದಲು ಒಂದಲಾಗಿ ಇಳಿದು ಬಂದು ಸ್ಪರ್ಶಿಸಿ ಅನುಗ್ರಹಿಸಿದೆ. ಆ ಮಕ್ಕಳ ಪರಿವರ್ತನೆ ದಯಪಾಲಿಸಿಕೊಡು ರಾಜ್ಯ. ವಿಶೇಷವಾಗಿ ಸ್ವಾಮಿ ಯೇಸುವೆ, ನಾನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೂ ಕುಟುಂಬಕ್ಕೂ ತಾಯಿ ಧರ್ಮಸಭೆಗೂ ವಿರೋಧವಾಗಿ ವಂಚಿತಳಾಗಿದ್ದೇನೆ ದೇವ. ನನ್ನನ್ನು ಶ್ರಮಿಸು ಸ್ವಾಮಿ. ಈ ವಂಚನೆಯಿಂದ ಬಿಡುಗಡೆಯನ್ನು ಕೊಟ್ಟು ಅಪ್ಪ ಯೇಸುವೆ, ಇದು ಒಳ್ಳೆಯದಲ್ಲ ಎಂಬ ಜ್ಞಾನವನ್ನು ನನಗೆ ಅನುಗ್ರಹಿಸಿ ಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವ. ವಿಶೇಷವಾಗಿ ನನ್ನ ಸ್ವರ್ಗೀಯಾತ್ರೆಯ ಪ್ರಾರ್ಥನಾ ತಂಡದ ಅಂಗಾಂಗಗಳಲ್ಲಿರುವಂತಹ ಕುಟುಂಬದಲ್ಲಿರುವಂತಹ ಎಲ್ಲ ವಂಚಿತರನ್ನು ಸ್ವಾಮಿ ನಿನ್ನ ಕರಳು ಒಪ್ಪಿಸಿಕೊಡ್ತೀನಿ ರಾಜ. ಆತ್ಮರ ಅಭಿಷೇಕದಿಂದ ಆ ಮಕ್ಕಳ ಹೃದಯ, ಮನಸ್ಸು, ಮನಸಾಕ್ಷಿಯನ್ನು ಬಲಪಡಿಸಿ ನನಗೆ ಸಾಕ್ಷಿಯ ಜೀವನ ನಡೆಸುವಂತೆ ಮಾರ್ಪಡಿಸಿದೆ ಸ್ವಾಮಿ. ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಪತಿ ಪತ್ನಿಯರಲ್ಲಿ ವಂಚನೆ ರಾಜ. ಪತಿ ಎಷ್ಟೇ ಒಳ್ಳೆಯವನಾಗಿದ್ದರು ಸ್ವಾಮಿ, ಆತನನ್ನು ಪ್ರೀತಿಸಿದಂತ ವಾಚಾಳಿ ಹೆಂಡತಿಯರನ್ನ ಕಳುಹಿಸಿಕೊಡ್ತೀನಿ ಸ್ವಾಮಿ. ಆ ಮಗನ ನೋವುಗಳು, ಕಷ್ಟಗಳು, ದುಃಖಗಳು, ಭಾರಗಳಲ್ಲಿ ಸ್ಪಂದಿಸದೆ ಕೇವಲ ಹಣಕ್ಕಾಗಿ, ಐಶ್ವರ್ಯಕ್ಕಾಗಿ, ತನಗೆ ಬೇಕಾದಂತ ಸ್ವಾರ್ಥಕ್ಕಾಗಿ ಮಾತ್ರ ತನ್ನ ಪತ್ನಿಯನ್ನು ಉಪಯೋಗಿಸಿಕೊಳ್ಳುತ್ತಿರುವಂತ ಎಲ್ಲ ಪತ್ನಿಯರನ್ನ ಕಳುಹಿಸಿಕೊಡ್ತೇನೆ ಅಜ್ಜ. ವಂಚನೆ ಸ್ವಾಮಿ. ಈಗೋ ಸ್ವಾಮಿ, ಆ ಹೆಂಡತಿಯ ಮನೆಯವರು ಬಂದಾಗ ಆತನನ್ನು ಕೀಳಾಗಿ ನೋಡಿ ಮಾತನಾಡಿ ಅವರ ಬಗ್ಗೆ ಇಲ್ಲಸಲ್ಲದನ್ನು ಹೊರಿಸಿ ಆತನನ್ನು ಸ್ವಾಮಿ, ಆತನ ಬಗ್ಗೆ ದೂರಿ ಹೇಳುವಂತ ಎಲ್ಲ ವಂಚನೆ ಹೆಂಡತಿಯರನ್ನ ಕಳುಹಿಸಿಕೊಡ್ತೇನೆ ಅಜ್ಜ. ಈಗ ಸ್ವಾಮಿ ನಿನ್ನ ಮುಂದೆ ವಾಗ್ದಾನ ಮಾಡಿ ಕಷ್ಟದಲ್ಲೂ ದುಃಖದಲ್ಲೂ ನಾನು ಭಾಗಿಯಾಗುತ್ತೇನೆ ಎಂದು ಹೇಳಿ ಮರೆತು ಹೋದಂತಹ ಆ ಪತ್ನಿಯ ಆ ಕ್ರೂರ ಮನಸ್ಸನ್ನ ಕಳುಹಿಸಿಕೊಡ್ತಿದ್ದೆ ಸ್ವಾಮಿ. ಗಂಡನಿಗೆ ಯಾವಾಗಲೂ ವಿಧೇಯರಾಗಿ ತಲೆ ತಗ್ಗಿಸಿ ಬಾಳುವಂತ ಒಂದು ಒಳ್ಳೆಯ ಸೇವೆಯ ಮಗಳಾಗಿ, ಪ್ರಾರ್ಥಿಸುವ ಮಗಳಾಗಿ ಆ ಪತ್ನಿಯರನ್ನು ಆಶೀರ್ವದಿಸುವ ಅನುಗ್ರಹಿಸು ಸ್ವಾಮಿ. ಅದೇ ರೀತಿಯಲ್ಲಿ ಎಲ್ಲ ಪತಿಯರನ್ನ ಕಳುಹಿಸಿಕೊಡ್ತೇನೆ. ತನ್ನ ಹೆಂಡತಿಯನ್ನು ತನ್ನ ಮನೆಯ ಕೆಲಸದ ಆಳಾಗಿ ಉಪಯೋಗಿಸಿಕೊಂಡು ಶಾರೀರಿಕ ದುರೇಚ್ಛೆಗಳಿಗೆ ಮಾತ್ರ ಆಕೆಯನ್ನು ಬಳಸಿಕೊಂಡು ಆಕೆಯ ಕಷ್ಟದಲ್ಲಿಯೂ ರೋಗದಲ್ಲಿಯೂ ಸ್ಪಂದಿಸದೆ ತನ್ನದೇ ಆದಂತಹ ಸ್ವಾರ್ಥ ಜೀವಿತ
ಸಮಾಜದಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ಪತ್ನಿಯರ ಅಕ್ರೂರ ಮನಸ್ಸನ್ನು ಬದಲಾಯಿಸು ರಾಜ. ನಾನು ಅದನ್ನು ಬದಲಾಗುವ ದೇವರಲ್ಲ, ನನ್ನ ಕೈಯನ್ನು ರಕ್ಷಿಸುವುದರ ಮೋಟುಗೈಯಲ್ಲಿ ನುಡಿದಾತನೆ. ಈ ಎಲ್ಲ ವಂಚಕರ ಮೇಲೆ ನಿನ್ನ ಕೃಪೆಯ ಆಶೀರ್ವಾದವು ನಿನ್ನ ಹಸ್ತವು ಚಾಚಲ್ಪಡಲಿ ದೇವ. ಸ್ವಾಮಿ, ಎಷ್ಟು ಮಕ್ಕಳು ಇಂದು ವಂಚಿತರಾಗಿದ್ದಾರೆ ದೇವ. ತನ್ನ ತಂದೆ ತಾಯಿಯ ತಪ್ಪನ್ನು ಮಾತ್ರ ಹುಡುಕಿಕೊಂಡು ತಂದೆ ತಾಯಿಯನ್ನು ಸ್ವಾರ್ಥವಾಗಿ ಹಣಕ್ಕಾಗಿ ತನ್ನ ಮಕ್ಕಳಿಗೆ ಯಾವುದು ಬೇಕು ಕೊಡಿಸುವುದಕ್ಕಾಗಿ ತನ್ನ ತಂದೆ ತಾಯಿಯನ್ನು ಮಾತ್ರ ಪ್ರೀತಿಸುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಆ ಎಲ್ಲಾ ಮಕ್ಕಳ ವಂಚತನವನ್ನು ನೀವು ಬಂದವರಾಗಿದ್ದೀರಾ ರಾಜ. ಯೌವನ ಕಾಲದಲ್ಲಿ ನಿನ್ನನ್ನು ಕಂಡುಕೊಂಡು ಆ ವಂಚತನದ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟು ಎಲ್ಲ ಕೆಟ್ಟ ಸ್ವಭಾವದಿಂದಲೂ, ಕೆಟ್ಟ ಆಲೋಚನೆ, ಕೆಟ್ಟ ನಡತೆ, ಕೆಟ್ಟ ಸವಾಸದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟು ಒಂದು ಪರಿಶುದ್ಧ ಮಕ್ಕಳಾಗಿ ಆ ಮಕ್ಕಳನ್ನು ಮಾರ್ಪಡಿಸಿ ರಾಜ. ಆಳುವವರು ಅಧಿಕಾರದಲ್ಲಿರುವಂತಹ ಎಲ್ಲ ವಂಚಕರನ್ನ ಕಲ್ಪಿಸಿಕೊಡ್ತೇನೆ ಸ್ವಾಮಿ. ಅದೇ ರೀತಿ ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾದಿಗಳು, ನಮ್ಮನ್ನು ಪ್ರೀತಿಸಿದವರು, ನಮ್ಮೊಂದಿಗೆ ಇರುವವರು ಸ್ವಾಮಿ ನಮ್ಮನ್ನು ವಂಚನೆ ಮಾಡುವಂತ ಒಂದು ಕ್ಷಣಗಳು ಇದೆ ರಾಜ. ಅವಾಗ ಆಗುತ್ತಿರುವಂತ ಅವರ ನಿಂದೆ ಅವಮಾನಗಳನ್ನ ಕೈಲೆತ್ತಿಸಿಕೊಡ್ತೇನೆ ಸ್ವಾಮಿ. ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ಈಗ ನಿನ್ನ ತಾಯಿ ಧರ್ಮಸಭೆಯಲ್ಲಿ ದುಡಿಯುತ್ತಿರುವಂತ ಮಕ್ಕಳು, ಎಲ್ಲ ದಾನಿಗಳಲ್ಲಿರುವಂತಹ ವಂಚನೆಯ ಸ್ವಾಮಿ, ಎಲ್ಲ ಸ್ವಾರ್ಥದ ಬದುಕಿನಿಂದ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ ವಂಚತನಿಂದ ಬಿಡುಗಡೆ ನೀಡುವಂತ ಆ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾಗಿ ಮಾರ್ಪಡಿಸು ಸ್ವಾಮಿ. ಈಗ ಮೇಲೆ ಒಬ್ಬರಿದ್ದಾರೆ ನಿಮಗೆ ಲೆಕ್ಕ ಕೇಳುತ್ತಾರೆ ಎಂಬ ಭಯವನ್ನು ಆ ಮಕ್ಕಳಿಗೆ ದಯಪಾಲಿಸಿಕೊಟ್ಟು ಎಲ್ಲ ವಂಚತನಿಂದ ಬಿಡುಗಡೆ ದಯಪಾಲಿಸಿಕೊಡು ಸ್ವಾಮಿ. ಎಷ್ಟು ಇಂದು ಪ್ರಬೋಧನೆ ಮಾಡುವವರು ಸ್ವಾಮಿ, ಹಾಗೂ ಆಲ್ಟರಲ್ಲಿ ನಿಂತಾಗ ಮಾತ್ರ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸಿ ಆಲ್ಟಿಂದ ಇಲೆಗೆ ಬರುವಾಗ ಅವರಲ್ಲಿರುವಂತ ಎಲ್ಲ ವಂಚತನಗಳು, ಅವರು ಆಡುವಂತ ಮಾತುಗಳು ಅಪಾಯಿಸಿ ಅದರೆಲ್ಲವೂ ನೀವು ಬಲ್ಲವರಾಗಿದ್ದೀರತ್ತ. ಆ ಮಕ್ಕಳಿಗೆ ಒಳ್ಳೆಯ ಮನಸ್ಸನ್ನು ಅನುಗ್ರಹಿಸು ಸ್ವಾಮಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಅಧಿಕಾರಿಗಳಲ್ಲಿರುವಂತಹ ವಂಚನೆಯನ್ನು ಸಹ ನಿನ್ನ ರಕ್ತಕ್ಕೆ ಬಂಧಿಸುತ್ತಿದ್ದೇನೆ ಸ್ವಾಮಿ. ಬಿಡುಗಡೆ ಅನುಗ್ರಹಿಸುವ ಅಜ್ಜ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯೆ ಮರಿಯರೇ, ಎಲ್ಲಿ ನೋಡಿದಲ್ಲಿ ವಂಚತನ, ಆ ವಂಚತನದಿಂದ ಎಷ್ಟೋ ಮಕ್ಕಳಿಂದ ಅಮಾಯಕರಾಗಿ ಜೀವಿಸುತ್ತಿದ್ದಾರೆ. ಏಕಾಂಗಿತನದಲ್ಲಿಯೂ ಎಲ್ಲವನ್ನು ಕಳೆದುಕೊಂಡು ಕಣ್ಣೀರಿಂದ ಪರಿತಪ್ಪಿಸಿ ಹೋಗಿರುವಂತ ಎಲ್ಲ ಮಕ್ಕಳಿಗೆ ಬೇಕಾದಂತಹ ಕೃಪೆಯ ವರದಾನವನ್ನು ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರತಿದಿನವೂ ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಗೆ ವಹಿಸಿ ಬೇಡಿ ಪಡೆದಿದ್ದೇನೆ ನಮಗೆ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಮುಂದೆ ಕುಳಿತುಕೊಳ್ಳುವಂತಹ ನನಗೆ ಒಂದು ಸದಾವಕಾಶವನ್ನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಕನ್ನೇ ನೋಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ವಂಚನೆಗೆ ಒಳಗಾದವರಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಇಡೀ ಪ್ರಪಂಚದಲ್ಲಿ ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ವ್ಯಕ್ತಿಗಳು, ಮನುಷ್ಯರು ಸ್ವಾಮಿ ವಂಚನೆಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅಂತ ಮಕ್ಕಳ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ವಂಚಿಸುವವರು ಅನೇಕರಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಪತಿ ಪತ್ನಿಯರಲ್ಲಿ ಸ್ವಾಮಿ, ಕುಟುಂಬದಲ್ಲಿ ಸ್ವಾಮಿ ಅನೇಕ ರೀತಿಯ ವಂಚನೆಗಳು ನಡೆಯುತ್ತವೆ ಸ್ವಾಮಿ. ಕುಟುಂಬದಲ್ಲಿ ಪತಿ ಪತ್ನಿಯರಲ್ಲಿ ವಂಚನೆ ಸ್ವಾಮಿ, ಕುಟುಂಬದಲ್ಲಿ ಮಕ್ಕಳೊಡನೆ ಸ್ವಾಮಿ ವಂಚನೆ ಸ್ವಾಮಿ. ಅಪ್ಪ ತಂದೆಯೇ, ಈ ವಂಚನೆ ನಡೆಯುವಂತಹ ಕುಟುಂಬಗಳಲ್ಲಿ ಅಶಾಂತಿಯಿಂದ ಕೂಡಿರುತ್ತದೆ ಸ್ವಾಮಿ. ಶಾಂತಿ ಇಲ್ಲದ ಕುಟುಂಬಗಳಾಗಿವೆ ಸ್ವಾಮಿ. ನಿನ್ನ ದೇವರ ಪ್ರೀತಿ ಇಲ್ಲದ ಕುಟುಂಬಗಳಾಗಿವೆ ಸ್ವಾಮಿ. ಅಪ್ಪ ತಂದೆ, ವಂಚಿಸುವುದು ಎಷ್ಟು ಘೋರ ಪಾಪವಾದರೂ ತಿಳಿದಿದ್ದರು ಸ್ವಾಮಿ, ಅದರಿಂದ ಅನಾಹುತಗಳು ಅನ್ನು ಅರಿತಿದ್ದರು ಸ್ವಾಮಿ. ಕುಟುಂಬದಲ್ಲಿ ಸ್ವಾಮಿ ಪತ್ನಿಯರಲ್ಲಿ ವಂಚನೆ, ಮಕ್ಕಳಲ್ಲಿ ವಂಚನೆ ನಡೆಯುತ್ತಿದೆ ಸ್ವಾಮಿ. ಅಪ್ಪ ತಂದೆ, ಅಂತ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ರಾಜ. ಕುಟುಂಬವು ಸ್ವಾಮಿ ನಿನ್ನ ಕುಟುಂಬದಂತೆ ಮಾರ್ಪಾಡಾಗಲಿ ಸ್ವಾಮಿ. ಶಾಂತಿಯ ಕುಟುಂಬವಾಗಲಿ, ಒಂದು ರೀತಿಯ ಪ್ರೀತಿಯಲ್ಲಿ ಜೀವಿಸುವಂತಹ ಕುಟುಂಬವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅಪ್ಪ ತಂದೆ, ವ್ಯಾಪಾರಸ್ಥರನ್ನು ಸಹ ಸ್ವಾಮಿ ವಂಚನೆಯೂ ಇದೆ ಸ್ವಾಮಿ. ಕೊಳ್ಳುವುದರಲ್ಲಿ ವಂಚನೆ, ತೆಗೆದುಕೊಳ್ಳುವುದರಲ್ಲಿ ವಂಚನೆ, ಮಾತನಾಡುವುದರಲ್ಲಿ ವಂಚನೆ ನಡೆಯುತ್ತಿದೆ ಸ್ವಾಮಿ. ಅಂತ ವ್ಯಾಪಾರಸ್ಥರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಗುರು ಕನ್ಯಾಶ್ರೀಯರಲ್ಲಿ ವಂಚನೆ ಸ್ವಾಮಿ. ಅಪ್ಪ ತಂದೆ, ಅವರು ನಡೆದುಕೊಳ್ಳುವ ರೀತಿಯಲ್ಲಿ ವಂಚನೆ ಸ್ವಾಮಿ. ಅಪ್ಪ ತಂದೆ, ಅವರು ಬೋಧಿಸುವಂತಹ ವಾಕ್ಯಗಳಲ್ಲೂ ವಂಚನೆ ಇದೆ ಸ್ವಾಮಿ. ಅಪ್ಪ ತಂದೆ, ಗುರು ಕನ್ಯಾಶ್ರೀಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ
ಪಾದಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಆಟವಾಡುವ ಮಕ್ಕಳಲ್ಲೂ ಸಹ ವಂಚನೆ ಇರುತ್ತದೆ ಸ್ವಾಮಿ. ಅಪ್ಪ ತಂದೆ, ಎಲ್ಲಿ ನೋಡಿದರೂ ಸ್ವಾಮಿ ವಂಚನೆ ನಡೆಯುತ್ತಿದೆ ಸ್ವಾಮಿ. ಅಪ್ಪ ತಂದೆ, ಇವೆಲ್ಲ ವಂಚಿಸುವುದು ಮತ್ತು ವಂಚನೆ ನಡೆಸುವುದು ಸ್ವಾಮಿ, ಇದು ಘೋರ ಪಾಪ ಎಂದು ತಿಳಿದಿದ್ದರು ಸ್ವಾಮಿ. ಇದರಿಂದ ಆಗುವ ಅನಾಹುತಗಳು, ನೋವುಗಳು, ದುಃಖಗಳು, ಭಾರಗಳು ಎಲ್ಲವೂ ತಿಳಿದಿದ್ದರು ಸ್ವಾಮಿ. ಆ ವ್ಯಕ್ತಿಗಳು ಅದರಿಂದ ದೂರ ಬರುವುದಿಲ್ಲ ಸ್ವಾಮಿ. ತಮ್ಮ ಮನಸ್ಸುಗಳನ್ನು ಬೇರೆ ಕಡೆ ತೆರೆಯುವುದಿಲ್ಲ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಸಮಯದಲ್ಲೂ ಸ್ವಾಮಿ ನೀನು ಜೊತೆಗಿರು ಸ್ವಾಮಿ. ಎಲ್ಲ ವಿಷಯಗಳಲ್ಲೂ ನೀನು ಜೊತೆಗಿದ್ದು ಸ್ವಾಮಿ. ಮುನ್ನಡೆಸುವಾತನು ನೀನಲ್ಲವೇ ಸ್ವಾಮಿ. ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಡೆಸುವಾತನು ನೀನಲ್ಲವೇ ಸ್ವಾಮಿ. ನಿನ್ನಲ್ಲಿ ಭರವಸೆ ಬಿಟ್ಟು ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ವಂಚಿಸುವವರಿಗಾಗಿ ಪ್ರಾರ್ಥಿಸಲು ಕರೆ ಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ಎಲ್ಲ ವಂಚಿಸಲ್ಪಡುವವರನ್ನು ಆಶೀರ್ವದಿಸಿರಿ ಯೇಸುವೆ. ಅವರೆಲ್ಲ ಚಿಂತೆಯನ್ನು ದೂರ ಮಾಡಿರಿ ಯೇಸುವೆ. ಈ ವಂಚಿಸಲ್ಪಡುವವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ಅವರನ್ನು ಆಶೀರ್ವದಿಸಿರಿ ಯೇಸುವೆ. ಯೇಸುವೆ, ಕರುಣೆ ತೋರಿ ವಂಚಿಸಲ್ಪಟ್ಟ ಕುಟುಂಬದಲ್ಲಿ ವಂಚಿಸಲ್ಪಟ್ಟ ಎಲ್ಲರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಯೇಸುವೆ, ಕರುಣೆ ತೋರಿ ಯೇಸುವೆ, ದಯೆ ತೋರಿ ಯೇಸುವೆ. ಯೇಸುವೆ, ವಂಚಿಸುವುದು ಘೋರ ಪಾಪವಾಗಿದೆ ಯೇಸುವೆ. ಈ ವಂಚನೆಗೆ ಒಳಗಾದವರನ್ನು ನಿಮ್ಮ ಕರುಣೆಗೆ ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಯೇಸುವೆ, ಕರುಣೆ ತೋರಿ ಯೇಸುವೆ. ನಿಮ್ಮ ಪವಿತ್ರಾತ್ಮರ ಕೃಪವರ ಪ್ರಸಾದದಿಂದ ಅವರನ್ನು ತುಂಬಿ ವಂಚಿಸುವುದನ್ನು ದೂರ ಮಾಡಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೇಲೆ ಅಪ್ಪ ತಂದೆಯ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸುಪ್ರಭಾತದಲ್ಲಿಯೇ ನಿಮ್ಮೊಂದಿಗಿರುವ ಈ ಸಮಯವು ಎಷ್ಟೊಂದು ಸುಂದರವಾದುದು ಸ್ವಾಮಿ. ಈ ಸಮಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಂಚನೆ ಮಾಡುವವರನ್ನು, ವಂಚನೆಗೆ ಒಳಗಾದವರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಪತ್ನಿಯರು ತಮ್ಮ ಪತಿಗೆ ವಂಚಿಸುತ್ತಿದ್ದಾರೆ ಸ್ವಾಮಿ. ಎಷ್ಟು ಎತ್ತವರು ತಮ್ಮ ಮಕ್ಕಳನ್ನು ವಂಚಿಸಿ ಬಿಟ್ಟು ಹೋಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಿತ್ರರು ಜೊತೆಗೂಡಿ ವ್ಯಾಪಾರ ಮಾಡುತ್ತಿರುವಾಗ ತಮ್ಮ ಮಿತ್ರನಿಗೆ ಮೋಸ ಮಾಡಿ ವಂಚನೆ ಪಡಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಸಾಲವನ್ನು ಪಡೆದುಕೊಂಡು ವರ್ಷವಾದರೂ ಅದನ್ನು ಮರುಪಾವತಿಸದೆ ವಂಚನೆ ಪಡಿಸುತ್ತಿದ್ದಾರೆ ಸ್ವಾಮಿ. ಇದರಿಂದ ಸಹಾಯ ಹಸ್ತವನ್ನು ಚಾಚಿರುವ ಎಷ್ಟೋ ಮಕ್ಕಳು ವಂಚನೆಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಪರಸ್ಪರ ಪ್ರೀತಿಸುತ್ತಿರುವವರಿಗೆ ಮೋಸ ಮಾಡಿ ವಂಚನೆ ಪಡಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಈ ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಶುದ್ಧವಾದ ನಿರ್ಮಲವಾದ ಮನಸ್ಸನ್ನು ನೀಡಿರಿ ಸ್ವಾಮಿ. ಪರಸ್ಪರ ಯಾರಿಗೂ ವಂಚಿಸದೆ ಪ್ರೀತಿಯಿಂದ ಕ್ಷಮೆಯಿಂದ ಜೀವಿಸುವ ಕೃಪೆಯನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಅಯೋಗ್ಯಳಾದ ನನ್ನನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಸುಪ್ರಭಾತದಲ್ಲಿ ನಿಮ್ಮೊಂದಿಗೆ ಪ್ರಾರ್ಥಿಸುತ್ತಿರುವಾಗ ಏಕಾಗ್ರತೆಯಿಂದ ಪ್ರಾರ್ಥಿಸದೆ ನಿಮ್ಮನ್ನು ವಂಚಿಸಿದ ಕ್ಷಣಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನನ್ನನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತಲೆಯಿಂದ ಪಾದದವರೆಗೂ ಶುದ್ಧೀಕರಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಪ್ರಾರ್ಥನಾ ತಂಡದ ಎಲ್ಲ ಅಂಗಾಂಗಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ತಂಡದ ಪ್ರತಿಯೊಂದು ಅಂಗಾಂಗಗಳು ನಿಮ್ಮದೇ ಏಕಾಗ್ರತೆಯಿಂದ ಪ್ರತಿಯೊಬ್ಬರಿಗೂ ಜೀವದಾತರಾಗಿರುವ, ರಕ್ಷಕರಾಗಿರುವ, ಆಶ್ರಯದಾತರಾಗಿರುವ ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಪ್ರಾರ್ಥಿಸಲು ಶಕ್ತಿ ನೀಡಿರಿ ಸ್ವಾಮಿ. ಜೀವಮಾನ ಪರ್ಯಂತ ನಮ್ಮನ್ನು, ನಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡಿ ನಮಗೆ ಬೇಕಾಗಿದ್ದೆಲ್ಲವನ್ನು ಕರುಣಿಸಿ ನಮ್ಮನ್ನು ಪೋಷಿಸುತ್ತಿರುವ ದೇವಾದಿ ದೇವರೇ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ವಂಚಿಸದೆ ನಿಮ್ಮನ್ನು ಅನುಸರಿಸಿ ನಿಮ್ಮೊಂದಿಗೆ ಬಾಳುವ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ಎಂದು ಪ್ರಸ್ತುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್.
ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ರಜ ಅಪ್ಪ ಕರುಣಳ ತಂದೆ ನಿಮಗೆ ಸ್ತೋತ್ರ ರಜ ವಂದನೆ ರಜ ಅಪ್ಪ ಭೂಮಿ ಆಕಾಶ ಉಂಟು ಮಾಡಿದ ಕರುಣ ಮತ್ತು ದಯ ಸಾಗರ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ ಅಪ್ಪ ಮಿತಿಯಿಲ್ಲದ ಪ್ರೀತಿ ನೀಡಿದ ಕರುಣ ಮತ್ತು ದಯ ಸಾಗರ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ ನೀವು ನೀಡಿದ ಉಪಕಾರಗಳು ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರೆ ಸಾಲದ ರಜ ಅಪ್ಪ ದೇವರೇ ತಾಯಿ ಗರ್ಭಗಳಿಂದ ಲೆಕ್ಕವಲ್ಲದ ಪಾಪಗಳ ತಪ್ಪುಗಳನ್ನು ಕ್ಷಮಿಸಿ ನಮಗೆ ತಿಳಿತು ನಮ್ಮೆಲ್ಲರನ್ನ ಕಾಪಾಡಿದ ಕೈ ನಿಮಗೆ ಕೋಟಿ ಸ್ತೋತ್ರ ರಜ ವಂದನೆ ರಜ ಅಪ್ಪ ಎಷ್ಟೋ ಜನರ ವಂಚನೆಗೆ ಒಳಗಾಗಿದ್ದಾರೆ ಸ್ವಾಮಿ ಅಂತರ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ವಂಚಿಸುವರು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ ಅಂತರ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಸ್ವಾಮಿ ಮೋಸ ಮಾಡುವವ್ರನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ತಂದೆ ಅಂತರ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಸ್ವಾಮಿ ಅಪ್ಪ ಎಂತವರಿಗೆ ಒಳ್ಳೆ ಸ್ವಭಾವನ ದಯಪಾಲಿಸ ರಜ ಎಲ್ಲಾ ಮಕ್ಕಳಿಗೆ ಪ್ರೀತಿ ಉಂಟಾಗಲಿ ತಂದೆ ನೀತಿ ಉಂಟಾಗಲಿ ತಂದೆ ಕರುಣೆ ಉಂಟಾಗಲಿ ತಂದೆ ಅಪ್ಪ ಎಲ್ಲಾ ಮಕ್ಕಳಲ್ಲಿ ಕೆಟ್ಟ ಸ್ವಭಾವನ ಅಳಿಸಾಕಿರಿ ರಜ ಸಹಾಯ ಮಾಡಿರಿ ತಂದೆ ಅಪ್ಪ ತಂದೆ ಆದವರೇ ಎಷ್ಟೋ ಮಕ್ಕಳಿಗೆ ಮೋಸ ಮಾಡುತ್ತಿದ್ದರು ಸ್ವಾಮಿ ವಂಚಿಸಿದ್ದರು ಸ್ವಾಮಿ ಅವಮಾನ ಮಾಡುತ್ತಿದ್ದರು ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ತಂದೆ ಆದವರೇ ಯಾರಿಗೆ ಮೋಸ ಮಾಡದಂತೆ ಒಳ್ಳೆ ಸ್ವಭಾವವನ್ನು ಎಲ್ಲಾ ಮಕ್ಕಳಲ್ಲಿ ಬೇರೆಯವರಲ್ಲಿ ತಂದೆ ಯಾರಿಗೆ ವಂಚಿಸದಂತೆ ಯಾರಿಗೆ ಅವಮಾನ ಮಾಡದಂತೆ ಎಲ್ಲಾ ಮಕ್ಕಳಿಗೆ ಒಳ್ಳೆ ಸ್ವಭಾವವನ್ನು ಬೇರೆಯವರಲ್ಲಿ ತಂದೆ ಪ್ರೀತಿ ಉಂಟಾಗಲಿ ತಂದೆ ಶಾಂತಿ ಉಂಟಾಗಲಿ ತಂದೆ ಅಪ್ಪ ಪ್ರಾರ್ಥನೆ ತಂಡದಲ್ಲಿ ಎಲ್ಲಾ ಕುಟುಂಬಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ ಈ ಕುಟುಂಬಗಳನ್ನ ನೇರಳವಾಗಿ ಆಚರಿಸಿರಿ ತಂದೆ ಯಾರಿಗೆ ವಂಚಿಸಿದೆ ಮೋಸ ಮಾಡದೆ ಒಳ್ಳೆ ಸ್ವಭಾವ ಎಲ್ಲಾ ಮಕ್ಕಳಲ್ಲಿ ಬೇರೆಯವರ ತಂದೆ ಉಂಟಾಗಲಿ ತಂದೆ ಸಹಾಯ ಮಾಡಿರಿ ರಜಾ ಅಪಾದಿಗೆ ತಂದೆ ಆದವರೇ ನಮ್ಮ ಕುಟುಂಬದಲ್ಲಿ ನಮ್ಮ ಬಂಧು ಮಿತ್ರರನ್ನು ನಮ್ಮ ಒಡ ಹುಟ್ಟಿದವರನ್ನು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ ಅಪ್ಪ ಇವರು ಸಹ ಯಾರಿಗೆ ವಂಚಿಸದಂತೆ ಯಾರಿಗೆ ಮೋಸ ಮಾಡದಂತೆ ಅಪ್ಪ ಇವರಿಗೆ ಒಳ್ಳೆ ಸ್ವಭಾವನ ದಯಪಾಲಿಸ ರಜಾ ಅಪ್ಪ ವಂಚಿಸುವವರ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ತಂದೆ ಮೋಸ ಮಾಡುವವರ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ತಂದೆ ಅಪ್ಪ ಎಲ್ಲಾ ಮಕ್ಕಳಿಗೂ ಈಗುಲವಾದ ಮಕ್ಕಳಾಗಲಿ ಸ್ವಾಮಿ ಜ್ಞಾನಗಳ ಮಕ್ಕಳಾಗಲಿ ಸ್ವಾಮಿ ಎಲ್ಲಾ ಮಕ್ಕಳಲ್ಲಿ ಪ್ರೀತಿ ಉಂಟಾಗಲಿ ತಂದೆ ನೀತಿ ಉಂಟಾಗಲಿ ತಂದೆ ಕರುಣೆ ತೋರಿರಿ ದಯ ತೋರಿರಿ ಸ್ವಾಮಿ ಅಪ್ಪ ಇದು ಜಗತ್ತದಲ್ಲಿ ಮೋಸಕ್ಕೆ ಏನಾಗಿದ್ದರೆ ಸ್ವಾಮಿ ವಂಚಿಸುವವರಿಗೆ ಮನಸ್ಸು ನೋವಾಗಿ ಕಿಳಚಾಡ್ತಿದ್ದಾರೆ ಸ್ವಾಮಿ ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ದಯ ತೋರಿರಿ ಸಹಾಯ ಮಾಡಿರಿ ಸ್ವಾಮಿ ಅಪ್ಪ ಪ್ರಾರ್ಥನಾ ತಂಡದಲ್ಲಿ ಪ್ರತಿಯೊಂದು ಕುಟುಂಬಗಳನ್ನು ನೇರಳವಾಗಿ ಆಚರಿಸಿರಿ ತಂದೆ ನಮ್ಮ ಕುಟುಂಬವನ್ನು ನೇರಳವಾಗಿ ಆಚರಿಸಿರಿ ತಂದೆ ಒಳ್ಳೆ ಕ್ರಿಸ್ತರ ಮಕ್ಕಳಾಗಿ ಬಲವಾದ ಬುದ್ಧಿ ಶಕ್ತಿ ಜ್ಞಾನ ಶಕ್ತಿ ಎಲ್ಲರಿಗೂ ದಯಪಾಲಿಸಿ ರಜಾ ಪ್ರಯತ್ನಿಸಲು ನಿಮ್ಮ ಶಕ್ತಿ ನೀಡು ಸ್ವಾಮಿ ನಿನ್ನ ಬುದ್ಧಿ ನೀಡು ಸ್ವಾಮಿ ಅಪ್ಪ ನಿಮ್ಮ ಸತ್ಯದ ಮಾರ್ಗದಲ್ಲಿ ಹಿಡಿದು ಮುನ್ನಡೆಸುವವರು ನೀವು ರಜಾ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜಾ ಒಂದನೇ ರಜಾ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ದೀರಿ ಸ್ವಾಮಿ ನಮ್ಮನ್ನು ನಡೆಸಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜಾ ಒಂದನೇ ರಜಾ ಪಿತಾ ಸುತ ಪವಿತ್ರ ಆತ್ಮರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ ಆಮೇನ್. ದೇವರೇ ಸ್ತೋತ್ರ ಸುತ ದೇವರೇ ಸ್ತೋತ್ರ ಪವಿತ್ರ ಆತ್ಮ ದೇವರೇ ಸ್ತೋತ್ರ ತಂದೆ ಯೇಸುವೆ ವಂಚಿಸುವವರನ್ನೆಲ್ಲರಿಗಾಗಿ ನಿಮ್ಮ ಮುಂದೆ ಪ್ರಾರ್ಥಿಸ್ತಾ ಇದೆ ಅಪ್ಪ ತಂದೆ ಯೇಸು ಒಡೆಯನೆ ನೆರೆಹೊರೆಯವರನ್ನು ಪ್ರೀತಿಸುವಂತ ನೀವು ಹೇಳಿಕೊಟ್ಟಿದ್ದೀರ ತಂದೆಯು ಆದರೆ ತಂದೆಯೇ ನಾವು ಮನಸ್ಸಿನಲ್ಲಿ ಅರ್ಧ ಕೆಟ್ಟದನ್ನೇ ಇಟ್ಟುಕೊಂಡು ಅವರನ್ನು ವಂಚಿಸೋದನ್ನೇ ಇರುತ್ತೇವೆ ತಂದೆಯೇ ಅಪ್ಪ ತಂದೆಯೇ ನಮ್ಮನ್ನು ನಾವು ನೋಡಿಕೊಂಡರೆ ನಾವು ಎಷ್ಟು ಕೆಟ್ಟವರು ಅಂತ ನಾವೇ ತಿಳಿದುಕೊಳ್ಳಬೇಕು ತಂದೆಯೇ ನೀವು ನೆರೆಹೊರೆಯವರನ್ನು ಪ್ರೀತಿಸು ಅಂತ ಹೇಳಿಕೊಟ್ಟಿದ್ದೀರಾ ಆದರೆ ನಾವು ಅವರನ್ನು ನೋಡಿದಾಗೆಲ್ಲ ವಂಚಿಸುತ್ತಲೇ ಇರುತ್ತೇವೆ ಯಾವ್ದಾದ್ರು ಒಂದು ಕಾರಣದಲ್ಲಿ ಅವರನ್ನು ವಂಚಿಸುತ್ತಲೇ ಇರುತ್ತೇವೆ ಅಪ್ಪ ತಂದೆ ಒಡೆಯನೆ ಕರುಣೆ ತೋರು ದಯ ತೋರು ತಂದೆಯೇ ಅಪ್ಪ ತಂದೆ ಯೇಸು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸು ಅಂತ ಹೇಳಿದೀಯ ತಂದೆಯೇ ಆದರೆ ತಂದೆಯೇ ಮದುವೆಯಾಗಿ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿಸುವುದುಂಟು ನಿಮ್ಮನ್ನು ಪ್ರೀತಿಸದೆ ಹೆಂಡತಿ ಮಕ್ಕಳನ್ನು ಪ್ರೀತಿಸುವವರ ಮೇಲೆ ಕರುಣೆ ತೋರಿ ದಯ ತೋರಿ ತಂದೆ ಅಪ್ಪ ತಂದೆಯೇ ಒಡೆಯನೆ ಹೆಚ್ಚಾಗಿ ತಂದೆಯೇ ಅಪ್ಪ ಅನಾಸ್ತಿಯ ಮೇಲೆ ಹೆಚ್ಚಾಗಿ ಪ್ರೀತಿಸುವುದುಂಟು ವಂಚಿಸುವುದುಂಟು ತಂದೆಯೇ
ನಿಮ್ಮನ್ನು ಬಿಟ್ಟು ಹಣದ ಮೇಲೆ ಆಸೆ ತಂದೆ ಅಪ್ಪ ತಂದೆ ಅಂತೆಯವರ ಮೇಲೆ ಕರುಣೆ ತೋರಿ ದಯ ತೋರಿ ಅಪ್ಪ ತಂದೆ ಒಡೆಯನೆ ತಂದೆ ಕೆಲಸ ಅಂತ ನಿಮ್ಮನ್ನು ವಂಚಿಸುವುದುಂಟು ತಂದೆಯೇ. ನಿಮಗೆ ಸಮಯ ಕೊಡದೆ ತಂದೆಯೇ ಕೆಲಸ ಅನ್ನೋದ್ರಲ್ಲಿ ಅದರಲ್ಲೇ ಸಮಯ ಕಳೆಯುವವರು ಇದ್ದಾರೆ ತಂದೆ. ನಿಮ್ಮನ್ನು ವಂಚಿಸುವವರಿದ್ದಾರೆ. ಅಂತೆಯವರ ಮೇಲೆ ಕರುಣೆ ತೋರಿ ದಯ ತೋರಿ ತಂದೆಯೇ ಅಪ್ಪ ತಂದೆಯ ಒಡೆಯನೆ ನಿಮಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನು ಪ್ರೀತಿಸುವುದುಂಟು ತಂದೆಯೇ ಅಪ್ಪ ತಂದೆ. ಅಂತೆಯವರ ಮೇಲೂ ದಯ ತೋರಿ ಕರುಣೆ ತೋರಿ ತಂದೆಯೇ ಅಪ್ಪ ತಂದೆಯ ಒಡೆಯನೆ ನಾನು ಒಂದು ವಿಷಯದಲ್ಲ ಒಂದು ವಿಷಯದಲ್ಲಿ ನಿಮ್ಮನ್ನು ವಂಚಿಸುವುದುಂಟು. ನನ್ನ ಮೇಲೂ ಕರುಣೆ ತೋರಿ ದಯ ತೋರಿ ಅಪ್ಪ ತಂದೆಯ ಒಡೆಯನೆ ನನ್ನ ಪ್ರಾರ್ಥನೆ ಈ ಪ್ರಾರ್ಥನಾ ತಂಡದಲ್ಲಿ ಇರುವ ಪ್ರತಿಯೊಬ್ಬ ತಂಡಗಳಲ್ಲೂ ಕೂಡ ವಂಚಿಸುವುದುಂಟು ತಂದೆಯೇ. ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ವಂಚಿಸುವವರಾಗಿದ್ದಾರೆ ಅಪ್ಪ ತಂದೆ. ಎಲ್ಲರ ಹೃದಯವನ್ನು ಮಾರ್ಪಡಿಸಿ ಅಪ್ಪ ತಂದೆ ಒಡೆಯನೆ ವಂಚಿಸುವುದು ಬಿಟ್ಟು ಪ್ರೀತಿಸುವುದು ನಮಗೆ ಕಲಿಸಿಕೊಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿದನು ಸ್ವರ್ಗದಲ್ಲಿರುವ ನನ್ನ ತಂದೆಯ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ಭಕ್ತಿಗ ಕೀರ್ತನೆ 17ನೇ ಅಧ್ಯಾಯ 1ನೇ ವಾಕ್ಯ. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ಯೆರೆಮೀಯ 7:6ನೇ ವಾಕ್ಯ. ನಿರ್ದೋಷಿಗಳ ರಕ್ತವನ್ನು ಸುರಿಸಬೇಡಿ, ಅನ್ಯ ದೇವತಾ ಭಕ್ತಿಯನ್ನು ಬಿಟ್ಟು ಬಿಡಿ. ಎಸೇಕಿಯೇಲ 18:27ನೇ ವಾಕ್ಯ. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ತೋಬಿತ 4:5ನೇ ವಾಕ್ಯ. ಜೀವಮಾನ ಕಾಲದಲ್ಲೆಲ್ಲ ಸತ್ಕಾರ್ಯಗಳನ್ನು ಮಾಡು, ದುರ್ಮಾರ್ಗದಲ್ಲಿ ಕಾಲಿಡಬೇಡ. ದುಡಿತ 4:13ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿ ಅವರ ಪ್ರಾರ್ಥನೆಯನ್ನು ಆಲಿಸಿದರು, ಅವರ ಸಂಕಟವನ್ನು ಕಂಡು ಕರುಣೆ ತೋರಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನನ್ನ ದೇವರೇ, ಓ ನನ್ನ ದೇವರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಸ್ಮರಿಸುತ್ತಾ ನಿಮ್ಮನ್ನು ಕೂಗಿ ಕರೆಯುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನಾನು ನಿಮ್ಮ ಕೂಗಿ ಕರೆಯುತ್ತಾ ಇದ್ದೇನೆ. ನಿಮ್ಮಲ್ಲಿ ಭರವಸೆ ಇಟ್ಟು, ನಿಮ್ಮಲ್ಲಿ ವಿಶ್ವಾಸಗೊಂಡು, ನಿಮ್ಮ ಮುಂದೆ ಪ್ರಾಮಾಣಿಕಳಾಗಿ ಜೀವಿಸಿದ ನೋಟವನ್ನು, ಆತನ ಕುಟುಂಬವನ್ನು ನೀವು ಸಂರಕ್ಷಿಸಿ ಬೆಂಕಿಯಲ್ಲಿ ಸುಟ್ಟು ಹೋಗಲು ಅವನನ್ನು ಬಿಡಲಿಲ್ಲ. ಹಾಗೆಯೇ ನೀವು ಸಹ ನನ್ನ ಜೀವಿತದಲ್ಲಿ ಎಂತಹ ಘೋರವಾದ ಸಮಸ್ಯೆಗಳು ಬಂದರು, ಅವಮಾನಗಳು, ದೂಷಣೆ, ನಿಂದನೆಗಳು, ಅಪವಾದಗಳು ನನ್ನ ಮೇಲೆ ಬಂದರು, ಹಿಂಸೆಗೆ ಒಳಗಾದರು, ಮರಣಕ್ಕೆ ಒಳಗಾದರು, ನೀವು ನನ್ನನ್ನು ಕೈ ಬಿಡದೆ ಕಾಪಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಾಮಾಣಿಕತೆಯನ್ನು ಅರಿತು ಸಂರಕ್ಷಿಸಿದಂತೆ ನನ್ನನ್ನು ನನ್ನ ಜೀವಮಾನವಿಡೀ ಕಾದು ಸಂರಕ್ಷಿಸಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ಯೇಸುವೆ, ನಿಮ್ಮಲ್ಲಿ ಭರವಸೆ ಇಟ್ಟು ನಾನು ಕೂಗಿ ಕರೆಯುತ್ತಿದ್ದೇನೆ. ನೀರಿನಲ್ಲಿ ಮುಳುಗಿ ಹೋಗುವ ಭಯಭ್ರಾಂತರಾದ ಶಿಷ್ಯರಂತೆ ನಾನು ನಿಮ್ಮನ್ನು ಕೂಗಿ ಕರೆದು ಪ್ರಾರ್ಥಿಸುತ್ತಾ ಇದ್ದೇನೆ. ಹೌದು ಯೇಸುವೆ, ಭಯ ಜೀವನದ ಭಯ, ಭಯ ಲೋಕದ ಭಯ, ಎಲ್ಲಿ ನಾನು ಮುಳುಗಿ ಹೋಗುತ್ತೇನೋ ಎಂಬ ಭಯ, ಎಲ್ಲಿ ನಾನು ಸೋತು ಹೋಗುತ್ತೇನೋ ಎಂಬ ಭಯ ಮಾತ್ರವಲ್ಲ, ಒಂದು ಕಡೆ ನನ್ನನ್ನು ಕದಡುವ ವಿಶ್ವಾಸದ ಕೊರತೆ. ನಿಮ್ಮ ಶಿಷ್ಯರಂತೆ ನಾನು ಸಹ ನನ್ನ ಜೀವಿತದಲ್ಲಿ ಬರುವ ಸಂಕಟಗಳ ನಿಮಿತ್ತವಾಗಿ ಕೊರಗಿ ಹೋಗಿದ್ದೇನೆ, ಭಯಪಟ್ಟಿದ್ದೇನೆ, ವಿಶ್ವಾಸ ಕೊರತೆಯವನಾಗಿದ್ದೇನೆ. ಯೇಸುವೆ, ನನ್ನ ಮೇಲೆ ಕರುಣೆ ತೋರಿ ಸದಾ ನಿಮ್ಮ ಕೃಪೆಯಿಂದ ತುಂಬಿ
ಬಾಳುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೇಲೆ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಗಳಿಗೆ ಜಪಸ ನಡೆದು ಪ್ರಾರ್ಥಿಸುವ ವಂಚಿಸುವವರಿಗಾಗಿಯೂ ವಂಚನೆಗೊಳಗಾದವರಿಗಾಗಿಯೂ ಪ್ರಾರ್ಥಿಸಿ ಎಂದು ನಿಮ್ಮ ಉತ್ತರ ವಂಚಿಸುವವರಿಗಾಗಿ ವಂಚನೆಗೊಳಗಾದವರಿಗಾಗಿಯೂ ಪ್ರಾರ್ಥಿಸಿ ಎಂದು ಪ್ರಾರ್ಥಿಸೋಣ. ನಾವೆಲ್ಲ ವಂಚಕರು, ನಾವೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ವಂಚಕರು, ಅದರಲ್ಲಿಯೂ ದೇವರ ಮುಂದೆ ದೇವರನ್ನು ವಂಚಿಸುವ ವಂಚಕರು, ದೇವರು ನುಡಿದ ಮಾತುಗಳನ್ನು ಯಾವುದನ್ನು ಪಾಲಿಸದೆ ಜೀವಿಸುತ್ತಿರುವಂತಹ ವಂಚಕರು, ಪ್ರೀತಿಯನ್ನೇ ಕಾಣದೆ ಪ್ರೀತಿಯಲ್ಲೇ ವಂಚಿಸುವಂತಹ ವಂಚಕರು, ನಟನೆ ಮಾಡುತ್ತಾ ದೇವರನ್ನು ವಂಚಿಸುವ ವಂಚಕರು, ಉದ್ದುದ ಪ್ರಾರ್ಥನೆಗಳಲ್ಲಿ ವಂಚಿಸುವಂತಹ ವಂಚಕರುಗಳು, ವಿಶ್ವಾಸಿ ಎಂದು ತೋರ್ಪಡಿಸಿಕೊಳ್ಳುತ್ತಾ ವಂಚಿಸುವ ವಂಚಕರು. ನಮ್ಮನ್ನು ನಾವು ನೋಡುವ, ನಮಗಾಗಿ ಪ್ರಾರ್ಥಿಸುವ, ಜಪಸರನ್ನು ಕೈಯಲ್ಲಿ ಹಿಡಿಯುವ, ಮಾತೆಯ ಮಧ್ಯಸ್ಥಿಕೆಯಲ್ಲಿ ವಿನಂತಿಸುವ.